ನಮ್ಮೂರ ನ್ಯಾಯ ದೇವರು ಈ ನಮ್ಮ ಯಜಮಾನರು. ನಮ್ಮೂರ ನ್ಯಾಯ ದೇವರು ಈ ನಮ್ಮ ಯಜಮಾನರು. ಮಾತಿನಲ್ಲಿ ವಿಷವಿಲ್ಲ, ಹಾಕಿದರೆ ಪಳ್ಳಿಲ್ಲ, ರೀತಿಯಲ್ಲಿ ಎಡವಿಲ್ಲ, ನೀತಿಯಲ್ಲಿ ಬೆಡವಿಲ್ಲ, ಮನಕ್ಕಾಗಿ ಪ್ರಾಣ ಕೊಟ್ಟವ ನಮ್ಮೂರ ನ್ಯಾಯ ದೇವರು ನಮ್ಮ ಯಜಮಾನರು. ಗುಡಿಸಲಾಗಲಿ ಗುಡಿಗಳಾಗಲಿ ಕಟ್ಟಿ ಉಳಿಸುವ ಚಿನ್ನದ ಗುಣ. ರಾಗಿಯಾಗಲಿ ಜೋಳವಾಗಲಿ ಹರಿಸಿ ಕಳಿಸುವ ಒಳ್ಳೆ ಗುಣ. ಅರನಾರಿ ಸೋದರನ ಮನಸ್ಸು ಹಾಲುದೇನು, ಸರದಾರ ಸೂರನಿಗೆ ಕುದುರೆ ಹಾಲುದೇನು. ನಮ್ಮೂರ ನ್ಯಾಯ ದೇವರು ನಮ್ಮ ಯಜಮಾನರು. ನಮ್ಮೂರ ನ್ಯಾಯ ದೇವರು ನಮ್ಮ ಯಜಮಾನರು. ನೀವು ಒಪ್ಪಿದ ನ್ಯಾಯ ನನ್ನದು, ನ್ಯಾಯ ಮುರಿದರೆ ಮಾತು ನಿಲ್ಲದು. ನೀವು ಒಪ್ಪಿದ ನ್ಯಾಯ ನನ್ನದು, ನ್ಯಾಯ ಮುರಿದರೆ ಮಾತು ನಿಲ್ಲದು. ಅರನಾರಿ ಸೋದರನ ಮನಸ್ಸು ಹಾಲುದೇನು, ಸರದಾರ ಸೂರನಿಗೆ ಕುದುರೆ ಹಾಲುದೇನು. ನಮ್ಮೂರ ನ್ಯಾಯ ದೇವರು ನಮ್ಮ ಯಜಮಾನರು. ನಮ್ಮೂರ ನ್ಯಾಯ ದೇವರು ನಮ್ಮ ಯಜಮಾನರು. ನಮ್ಮ ಯಜಮಾನರು ನಮ್ಮ ಯಜಮಾನರು. ರುದ್ರ, ಏನು ಅದು ಊರ ಗದ್ದ ಸುದ್ದಿ ಎಲ್ಲ ಕಡೆ ಹಬ್ಬಿದೆ. ವಿಷಯ ನಿನಗೆ ಗೊತ್ತಿಲ್ವಾ? ಗೊತ್ತೈತ್ರಿ ಅಪ್ಪ ದಣ್ಯರ. ಇತ್ತಿತ್ತಲಾಗೆ ನಮ್ಮೂರು ಭಾಳ ವರ್ಷ ನಾಗನ ಮಗ ಕಾಲದನಲ್ರಿ. ಮತ್ತೊಂದ್ ಜನ ತಪ್ಪ ಮಾಡ್ಯಾನಂತ್ರಿ. ಅದು ಕೂಡ ಎಲ್ಲಾರು ಕೂಡಿ ಕರ್ಕೊಂಡ್ ಬಂದಾರಿ ಅಪ್ಪ ನಿಮ್ಮ ಹತ್ರ. ಹೌದಾ? ಹಾಗಾದ್ರೆ ಕರ್ಕೊಂಡ್ ಬಾ ಅವ್ರ ಒಳಗ. ರುದ್ರ, ರುದ್ರ, ಇವ್ರು ಏನ್ ತಪ್ಪು ಮಾಡಿದ್ದಾನೆ? ನೋಡ್ರಿ ಅಪ್ಪ, ನಾವೇನಂತ ಹೇಳ್ತಾನೆ, ಹಿಂದಕ್ಕೊಮ್ಮೆ ನಮ್ಮ ಊರಾಗ ಒಂದು ಮನೆ ಕಳು ಮಾಡಿದ್ದಾರಿ ಇವ. ಅದು ಅಂತ ಭತ್ತದ ಮನೆಗೆ ಬೆಂಕಿನೇ ಹಚ್ಚಿದ್ದಾರಿ. ಅವಾಗ ನೀವು ಕಳಿಸಿ ಕೈಯರ ಕಾಲರ ಮುರಿಸಿಬಿಟ್ಟಿದ್ರೆ ಹಿಂಗೆ ಮಾಡ್ತಿದ್ದಲ್ರಿ ಅಪ್ಪ ಇವ. ನೀವೇನ್ ಮಾಡಿದ್ರಿ? ಪಾಪ ಬಡುವ ಬದುಕುಲು ಅಂತ ಬಿಟ್ರಲ್ಲ, ಆ ತಪ್ಪಿಗೆ ಏನ್ ಮಾಡ್ಯಾರ ಗೊತ್ತನ್ರಿ ಅಪ್ಪ ಇವ? ಏನ್ ಮಾಡಿದ್ದಾನೆ? ನಮ್ಮೂರು ಹೆಣ್ಮಕ್ಳು ಕೆಂಚೋಳ ಮಗಳು ಹೊಲಕ್ಕೆ ಕೆಲಸಕ್ಕೆ ಹೋದಾಗ ಆಯ್ತು ಬಲಾತ್ಕಾರ ಮಾಡಕ್ ಹೌದಲ್ಲೇ ಕಾಳು ಯಜಮಾನ್ರಿ, ನಾನೇನು ನೋಡಿಲ್ಲ, ನಾನೇನು ಮಾಡಿಲ್ಲ. ಮುಚ್ಚು ಬಾಯಿ ಪಡಬ, ನೀನ್ ಎಲ್ಲಿದ್ಯಾ? ಯಾರೆದುರು ನಿಂತು ಮಾತನಾಡ್ತಿದ್ಯಾ ಅನ್ನೋ ಅರಿವು ನಿನಗೇನಾದ್ರೂ ಇದೆಯಾ? ಸುತ್ತ 40 ಹಳ್ಳಿ ಜನರ ಸಮಸ್ಯೆಗಳನ್ನ ಬಗೆಹರಿಸುವ ನ್ಯಾಯವಂತರ ಮನೆತನ ಇದು.
ಈ ಸ್ಥಾನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ನಾಲ್ಕನೇ ಕತ್ತರಿಸ್ಬಿಡ್ತೀನಿ. ಹುಷಾರ್. ಹೇ, ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕಣ, ನೀನ್ ತಪ್ಪು ಮಾಡಿದ್ರು ಶತ ಸಿದ್ಧ ಅಂತ. ಈ ಧರ್ಮ ದಣಿ ಹತ್ರ ಸತ್ಯವಂತರಿಗೆ ಮಾತ್ರ ಬೆಲೆ ಹೊರತು ಸುಳ್ಳಿನ ಕಂತೆ ಕಟ್ಟೋ ನಿನ್ನಂತರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅವನು ಹೇಳ್ತಾ ಇರೋದು ನಿಜನೋ ಸುಳ್ಳು? ಏನೇ ಬಗಳು? ನಾನು ಏನು ತಪ್ಪು ಮಾಡಿಲ್ಲ ಬಿಡ್ರಿ ಅಪ್ಪರ. ಅವೇನಂತ ಹೇಳ್ತಾನ್ರಿ, ನಿಮ್ಮ ಮುಂದೆ ನಿಂತ್ಕೊಂಡು ಯಾರು ಸುಳ್ಳು ಹೇಳೋಕತ್ತಲ್ರಿ ಅಪ್ಪರ? ಸುಳ್ಳು ಹೇಳಕ್ಕೆ ಹೆದರ್ತಾರ್ರಿ ಅಪ್ಪ. ಯಾಕಂದ್ರೆ ಸುತ್ತು 4 ಹಳ್ಳಿಗೂ ಇರುವುದು ನೀವು ಹಿರಿತನ ಇರ್ತೀರಿ. ಒಂದ್ಸಲ ಎದ್ದು ನಿಂತು ತೀರ್ಪು ಕೊಟ್ಬಿಟ್ರೆ ಮುಗ್ದ ಹೋತ್ರಿ ಅಪ್ಪ. ಸಾಕ್ಷಾತ್ ದೇವರ ಬಂದು ತೀರ್ಪು ಕೊಟ್ಟಂಗಿರ್ತದ್ರಿ. ಈ ತೀರ್ಪು ಕೊಡೋದಿಲ್ಲ ನೀವು ಅಷ್ಟೇ ಅಲ್ರಿ, ನಿಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಡ್ಸ್ಕೊಂಡು ಬಂದ ಪದ್ಧತಿ ಐತ್ರಿ ಅಪ್ಪ. ಸತ್ಯ, ನ್ಯಾಯ, ನೀತಿ, ಧರ್ಮವೇ ಧರ್ಮಾಪರಾಧದ ನಿತ್ಯ ಉಸಿರಾಗೈತ್ರಿ. ನಿಮ್ಮಂತ ಪುಣ್ಯವಂತರು ಈ ಭೂಮಿ ಮೇಲೆ ಇರೋದ್ರಿಂದ ನಮ್ಮಂತವ್ರು ಸುಖದಿಂದ ನಿಮ್ಮಂತ ಪುಣ್ಯವಂತರು ಭೂಮಿ ಮೇಲೆ ಇಂಥ ದುಷ್ಟ ಮನುಷ್ಯ ಹುಟ್ಟಬಾರ್ದಾಗಿತ್ರಿ ಅಪ್ಪಾರ, ಹುಟ್ಟಬಾರ್ದಾಗಿತ್ತು. ನಿನ್ನ ಮಾತು ಸತ್ಯ. ಇಂಥ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಕಾಳ, ಇವತ್ತಿನಿಂದ ನೀನು ಈ ಊರಲ್ಲಿ ಕೊಡುದು, ಈ ಊರನ್ನ ಬಿಟ್ಟು ತೊಲಗಬೇಕು. ಅಪ್ಪಿ ತಪ್ಪಿ ನೀನು ಈ ಊರ್ ಕಡೆ ಮತ್ತೆ ತಲೆ ಹಾಕಿದ್ರೆ ಅದೇ ದಿನ, ಅದೇ ಕ್ಷಣ, ಅದೇ ಜಾಗದಲ್ಲಿ ನಿನ್ನ ತಲೆನ ಕತ್ತರಿಸಿ ಹೂತಾಕ್ಬಿಡ್ತೀನಿ. ಹುಷಾರ್. ಅಡೋಗಿ ನೀನು. ಎಂತೆಂಥ ದೊಡ್ಡ ಸಮಸ್ಯೆ ಎಷ್ಟು ಲೋಕ ಬಗೆಹರಿಸ್ತೀರಿ ಅಪ್ಪಾರ? ದೊಡ್ಡ ದಂಡರಂಗ ನಿಮ್ಗೆ ದೊಡ್ಡ ಗುಣ ಆಯ್ತು ನೋಡ್ರಿ ಅಪ್ಪಾರ. ಅಪ್ಪಾರ, ದೊಡ್ಡ ದಂಡರಂಗ ದೊಡ್ಡ ಗುಣ ಎಲ್ಲ ಐತಿ ಖರೆ. ಆದ್ರೆ ನಿಮ್ಮಂತ ಒಳ್ಳೆಯವ್ರು ಹೊಟ್ಟಾಗ ಆ ದೇವರು ಒಂದು ಸಂತಾನ ಕೊಡ್ಲಿಲ್ಲ ನೋಡ್ರಿ. ನಮ್ ಬಾಳ ಕಾಡಾಕತ್ತೈತ್ರಿ ಅಪ್ಪಾರ. ಅದಕ್ಕೆ ಆ ದೇವ್ರ ಹತ್ರ ಬಿಟ್ಕೊಂಡ್ರಿ ಅಪ್ಪ, ಹೆಂಗಾರು ಮಾಡಿ ಗಂಡು ಸಂತಾನ ಕೊಡು ಅಂತ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಆದರು. ಇದುವರೆಗೂ ಆ ಭಗವಂತ ನಮಗೆ ಸಂತಾನ ಭಾಗ್ಯನ ಕರುಣಿಸಿಲ್ಲ. ಹಾಗಂತ ನಾನು ಚಿಂತೆ ಮಾಡ್ತಾ ಇಲ್ಲ. ಈ ಊರಲ್ಲಿರುವ ಎಲ್ಲ ಬಡ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೆ. ನನಗೆ ಯಾವುದಕ್ಕೂ ಕೊರತೆ ಇಲ್ಲ. 400 ಎಕರೆ ಭೂಮಿ, ಅರಮನೆಯಂತಹ ಮನೆ, ಚಿನ್ನ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಢೂರ್ಯ ಮನೆಯಲ್ಲೆಲ್ಲ ತುಂಬಿ ತುಳುಕಾಡ್ತಾ ಇದ್ದೆ. ಈ ಮನೆಯಲ್ಲಿ ಕಿಲ ಅಂತ ಓಡಾಡುವ ಒಂದು ಪುಟ್ಟ ಮಗುವಿನ ಕೊರತೆ ನನ್ನ ಹೃದಯ ಚುಚ್ಚುತ್ತಾ ಇದೆ. ಏನ್ ಮಾಡಕ್ಕಾಗುತ್ತೆ? ಮಕ್ಕಳ ಭಾಗ್ಯ ಪಡಿಬೇಕಾದ್ರೆ 7 ಜನದಲ್ಲಿ ಪುಣ್ಯ ಮಾಡಬೇಕು ಅಂತ ದೊಡ್ಡವರು ಎಲ್ಲ ನಮ್ಮ ತೊರೆದಿದೆ. ಇನ್ಮೇಲೆ ನೀನೇ ಈ ಮನೆ ಮಗ ಅಂತ ತಿಳ್ಕೊಂಡು ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಎಂತ ದೊಡ್ಡ ಮಾತಾಡಕತ್ತೀರಿ ಅಪ್ಪ, ಎಂತ ದೊಡ್ಡ ಮಾತಾಡಕತ್ತೀರಿ? ನೀವೇನ ನೀವು ಹೊಟ್ಟೆ ಹುಟ್ಟಿದ ಮಕ್ಕಳಂಗ ಕಾಣ್ತೀರಿ ಖರೆ. ಆದ್ರೆ ಈ ಮನೆಗೆ ನಾವು ಮಕ್ಕಳು ಆಗಂಗಿಲ್ರಿ ಅಪ್ಪ. ಅದಕ್ಕಂತ ಆ ದೇವ್ರ ಹತ್ರ ಬಿಟ್ಟು ನಿಮಗೊಂದು ಗಂಡು ಸಂತಾನ ಹುಟ್ಟಿ ನಿಮ್ಮಕ್ಕ ಸುತ್ತ 4 ಹಳ್ಳಿಗಳಿಗೂ ನ್ಯಾಯ ಹೇಳುವ ಚಿಕ್ಕದಣಿ ಆಗ್ಲಿ ಅಂತ. ಗಂಡು ಸಂತಾನ ಆದ್ರೆ ಊರಾಗಿರೋ ಎಲ್ಲ ದೇವರಿಗೂ ಹಾಲಿನ ಅಭಿಷೇಕ ಮಾಡಿಸ್ತೀನಿ, ತುಪ್ಪದಿಂದ ದೀಪ ಬೆಳ್ತೀನಿ. ಆ ನನ್ನ ಆಸೆ ನಾ ದೇವ್ರು ಯಾವಾಗ ನಿರ್ವಹಿಸ್ತಾನ ದೇವ್ರೇ ಬಲ್ಲ. ನೀನು ನಮ್ಮ ಮನೆ ಆಳ ಮಗನೆಲ್ಲ ಕಣ್ಣ, ಈ ಮನೆ ಮಗ ವಿಶ್ವಾಸಿಕ. ನಿನ್ನಂಥ ಅಭಿಮಾನಿ ನಮ್ಮ ಜೊತೆಲಿರೋದು ನಮ್ಮೆಲ್ಲರೂ ಪುಣ್ಯ, ನಮ್ಮ ಮನೆಯ ಪುಣ್ಯ. ನನ್ನ ಪುಣ್ಯ ಏನೈತ್ರಿ ಅಪ್ಪ ಈ ಮನೆಗೆ? ಈ ಮನೆ ಅನ್ನೋದು ನನ್ನ ಮೇಲೆ ಭಾಳ ಐತ್ರಿ ಅಪ್ಪ, ಭಾಳ ಐತಿ. ಅದನ್ನ ಯಾವ ಜನ್ಮದಾಗ ತೀರಿಸ್ತೀನೋ ಏನೋ ದೇವ್ರಿಗೆ ಗೊತ್ತು.
ಈ ಪ್ರಪಂಚದಲ್ಲಿ ಪುಣ್ಯದ ಕಾರ್ಯ ಮಾಡಿದವರಿಗೆ ಅವರು ಋಣ ಮುಟ್ಟಿಸುವ ಅವಕಾಶನ ಭಗವಂತ ಒಂದಿಲ್ಲ ಒಂದು ದಿವಸ ಕೊಟ್ಟೇ ಕೊಡ್ತಾನೆ. ನಿತ್ಯ ಸತ್ಯವಾಗಿರುವ ಈ ಮಾತನ್ನ ನಿನ್ನ ನೆಲೆಯಲ್ಲಿ ಬರೆದಿಟ್ಕೋ. ರುದ್ರ, ಇವತ್ತು ನೀನು ತೋಟಕ್ಕೆ ಹೋಗಿ ನಮ್ಮ ಬಾಳೆ ತೋಟ, ತೆಂಗಿನ ತೋಟ, ಚಿಕ್ಕ ತೋಟ, ಮಾವಿನ ತೋಟ ಇವೆಲ್ಲರಿಗೂ ಸರಿಯಾಗಿ ನೀರು ಹರಿಸಿ ಗೊಬ್ಬರ ಹಾಕೋ ವ್ಯವಸ್ಥೆ ಮಾಡಿಸಿ, ಆಯ್ತಾ? ನೆನಪನ ಹಾರಿ ನೋಡ್ರಿ, ಅಲ್ಲಿ ಹೊಲ ತೆಂಗಿನ ಹಿಡ್ಕೊಂಡು ನೀರು ಬಿಟ್ಟಿರಿ, ಭತ್ತಕ್ಕೂ ನೀರು ಬಿಟ್ಟಿಲ್ಲ. ಹೊಲಕ್ಕೆ ಕೆಲಸ ಮಾಡಿ ಬರ್ತೀನಿ. ಲಾ 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 ಮಹಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಲಿಕ್ಕೆ ಹೋಗಿದ್ದೀರಿ? ಮಹಾದೇವಿ, ನಿತ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಭಿಷೇಕ ಮಾಡಿಸ್ಕೊಂಡು ಬರ್ತೀಯಲ್ಲ, ಆ ಭಗವಂತ ಹತ್ರ ಏನಾದರೂ ಹರಕೆ ಮಾಡ್ಕೊಂಡಿದೀಯಾ? ಹೌದು. ನಿಮ್ಮಂಥ ಪುಣ್ಯವಂತರು, ನೀತಿವಂತರು ನನಗೆ ಗಂಡನಾಗಿ ಸಿಕ್ಕಿದ್ದು 7 ಜನ್ಮದ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಆದರೆ ಮದುವೆಯಾಗಿ 3 ವರ್ಷಗಳಾದರೂ ನನಗೊಂದು ಮಗು ಹುಟ್ಟಲಿಲ್ಲ. ಅದಕ್ಕಾಗಿ ನನಗೆ ಒಂದು ಮಗು ಹುಟ್ಟಲಿ ಅಂತ ಆ ದೇವರಿಗೆ ದಿನಾಲೂ ಅಭಿಷೇಕ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮಹಾದೇವಿ, ಇಲ್ಲಿನ ಆಸೆ ಆಕಾಂಕ್ಷೆಗಳನ್ನು ಕೈ ಬೀಸಿ ಕರೆದವರು ಸುಮ್ಮನೆ ಮನಸ್ಸಿಗೆ ಬೇಸರ ಮಾಡ್ಕೋಬೇಡ. ಈಗಿನ ಕಾಲದಲ್ಲಿ ಹುಟ್ಟುವಂತ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳೂ ಆಗಬಹುದು. ಒಂದು ವೇಳೆ ತಪ್ಪಿದ್ರೆ ಅದೇ ಮಕ್ಕಳು ಹೆತ್ತವರ ಮನೆತನಕ್ಕೆ ಕುತ್ತು ಆಗಬಹುದು, ಹೆತ್ತವರ ಕತ್ತು ಕತ್ತರಿಸುವ ಕಟಕರೂ ಆಗಬಹುದು. ನಾವಾಗೆ ಬಯಸಿ ಬೇಡುವುದು ಬೇಡ ಮಹಾದೇವಿ. ಆ ಭಗವಂತ ತಾನಾಗಿ ಒಲಿದು ಕೊಡುವ ಭಾಗ್ಯವಿದ್ರೆ ಕೊಡಲಿ. ಇವತ್ತಿನಿಂದ ಈ ಹರಕೆ ಬಿಡುವ ಕಾಯಕನ ನಿಲ್ಲಿಸಿಬಿಡು. ಯಾಕೆ ಆ ದೇವ್ರ ಮೇಲೆ ನಿಮಗೆ ಅಷ್ಟೊಂದು ಕೋಪ? ಅಂದ್ರೆ ನಾನು ಮಾಡುತ್ತಿರುವ ಅಭಿಷೇಕ ವ್ಯರ್ಥ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ? ಇಲ್ಲ ರೀ, ಖಂಡಿತವಾಗೂ ಇಲ್ಲ. ಆದಷ್ಟು ಬೇಗ ಆ ದೇವರ ದಯದಿಂದ ನನ್ನ ಹೊಟ್ಟೆಲೊಂದು ಮಗು ಹುಟ್ಟುತ್ತೆ. ಅವನೇ ಈ ಮನೆ ನಂದಾದೀಪವಾಗ್ತಾನೆ. ಅವನು ನಾಳೆ ನಿಮ್ಮ ಹಾಗೆ ದೊಡ್ಡ ಧಣಿ ಆಗ್ತಾನೆ, ಈ ಮನೆಗೆ ಕೀರ್ತಿ ತರ್ತಾನೆ ಅಂತ ನನ್ನ ಆಸೆ ಇದ್ದೇ ಇದೆ ರೀ. ಆದರೆ ನನ್ನ ಆಸೆ ಈಡೇರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಮಹಾದೇವಿ, ಇನ್ನು ಆಸೆ ಆಕಾಂಕ್ಷೆಗಳೆಲ್ಲ ಕೈಗೂಡಬೇಕಾದ್ರೆ ಮೊದಲು ಆ ಭಗವಂತ ಕಣ್ ತೆರಿಬೇಕಲ್ಲ ರೀ. ಆ ಭಗವಂತ ಕಣ್ ತೆರೆದಾಯ್ತು ಅಂದ್ರೆ ನನಗ 3 ತಿಂಗಳು ಮಹಾದೇವಿ, ಏನ್ ಹೇಳ್ತಾ ಇದೀಯ ನೀನು? ನಿಜ ರೀ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಮಹಾದೇವಿ. ನೀನು ಯಾವಾಗಲೂ ನಮ್ಮಿಬ್ಬರು ಏಕಾಂತದ ಶೃಂಗಾರಮಯ ಸಮಯದಲ್ಲಿ ತುಂಬಾ ನಾಚಿಕೊಳ್ತಾ ಇದ್ದೆ. ಆವಾಗ ನಿನ್ನ ನೋಡಿ ನಾನು ನಗುತ್ತಾ ಇದ್ದೆ. ಇವತ್ತು ನೋಡು, ಆ ನಿನ್ನ ನಾಚಿಕೆಯಿಂದಿರುವ ಸೌಂದರ್ಯ, ಆ ಸೌಂದರ್ಯದಲ್ಲಿ ಸಮ್ಮಿಳಿತವಾಗಿರುವ ನಗು, ಇವೆಲ್ಲವನ್ನ ನೋಡ್ತಾ ಇದ್ರೆ ನನ್ನ ಹೃದಯದಲ್ಲಿರುವ ವೀಣೆ ತಂತಿ ತಂತಾನೆ ಮೀಟಿ ಸಪ್ತ ಸ್ವರಗಳನ್ನು ಚಿಮ್ಮಿಸ್ತಾ ಇದೆ ಮಹಾದೇವಿ. ನನ್ನ ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆ, ಹುಚ್ಚೆದ್ದು ಕೂಗ್ತಾ ಇದೆ ಮಹಾದೇವಿ. ಹೋಗ್ರಿ, ಏನ್ರಿ ನೀವು? ಅದು ಏನಂತ ಕೂಗ್ತಾ ಇದೆ ನಿಮ್ಗೆ? ನಿನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಯಾರಾದ್ರೂ ನೋಡಿದ್ರೆ ನೋಡ್ಲಿ ಬಿಡೆ.